ಬೆಂಗಳೂರಿನ ಕೆಲವು ರಸ್ತೆಗಳು ಎಷ್ಟು ಅಧ್ವಾನವಾಗಿದೆ ಅಂತಂದರೆ ನಾವುಗಳೇನೋ ಬೈಕೊಂಡು ಓಡಾಡ್ಬಿಡ್ತೀವಿ, ಬಟ್ ಓಡಾಡೋದಕ್ಕಾಗದೇ ಇರೋರ ಗತಿ ಏನು ಅಂತ. ಬೆಂಗಳೂರಿನಲ್ಲಿ ವಿಕಲಚೇತನ ಯುವತಿಯ ಪರದಾಟ ಹೇಗಿದೆ ಅಂತಂದರೆ, ರಸ್ತೆ ಅಗದು ವಾರವಾದರೂ ಇನ್ನೂ ಕೂಡ ರಿಪೇರಿ ಆಗಿಲ್ಲ. ಅವ್ರ ಮನೆ ಮುಂದೆ ನಡೆಯೋದಕ್ಕೂ ಆಗಲ್ಲ, ಹೋಗಲಿ ಬೈಕಲ್ಲಿ ಹೋಗೋಣ ಅಂದರೆ ಬೈಕ್ ತೆಗೆಯೋದಕ್ಕೂ ಕೂಡ ಆಗ್ತಾ ಇಲ್ಲ. ಬೆಂಗಳೂರಿನ ವಿಜಯನಗರದ ಅತ್ತಿಗುಪ್ಪೆಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಪಬ್ಲಿಕ್ ಟಿವಿ ಬಳಿ ಈ ವಿಚಾರ ಹೇಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಪಾಪ ವಿಕಲಚೇತನ ಯುವತಿ. ಹೇಗಾಗಿದೆ ಅಂತಂದರೆ ಅವರ ಮನೆ ಮುಂದೆ ರೋಡೆಲ್ಲ ಅಗದು ಬಿಟ್ಟಿದ್ದಾರೆ. ಆ 3 ವೀಲರ್ಸ್ ಇರ್ತವಲ್ಲ, ವಿಕಲಚೇತನರು ಓಡಾಡ್ತಕ್ಕಂಥದ್ದು, ಆ ವೆಹಿಕಲ್ನಲ್ಲಿ ಓಡಾಡಿಕೊಂಡು ಅದರಲ್ಲೇ ದುಡಿಮೆ ಪಾಪ ಆಕೆಗೆ. ನಡೆಯೋಕ್ಕಂತೂ ಆಗಲ್ಲ, ಇದರಲ್ಲೇ ದುಡಿಮೆ ಮಾಡಬೇಕು. ಆದರೆ ಹೊರಗಡೆ ಹೋಗೋದಕ್ಕೆ ವೆಹಿಕಲ್ ತೆಗಿಯೋಕ್ಕಾಗಲ್ಲ. ರೋಡೆಲ್ಲ ಅಗದಾಕ್ಬಿಟ್ಟಿದ್ದಾರೆ. 1 ಇಂಚು ಮುಂದಕ್ಕೆ ಹೋಗ್ತಾ ಇಲ್ಲ. ಕುಟುಂಬಸ್ಥರು ಸಹಾಯ ಮಾಡ್ತಾ ಇದ್ದಾರೆ ತಳ್ಳೋದಕ್ಕೆ, ತಳ್ಳಕ್ಕಾದರೂ ಹೋಗ್ತಾ ಇಲ್ಲ. ಅದು ಹೋಗಲ್ಲ, ಅದು ಗಾಡಿ 2 ವೀಲರ್ನಲ್ಲಾದರೆ ಹಾಗೆ ಹೀಗೆ ಮಾಡ್ಕೊಂಡು ಹೆಂಗೋ ಹೋಗ್ಬೋದು. ಬಟ್ ಈ ಥರ ವೆಹಿಕಲ್ಗಳು ಮೂವ್ ಆಗಲ್ಲ. ಮೂವ್ ಆಗದೆ ಅವ್ರು ಹೊರಗಡೆ ಹೋಗಲಿಲ್ಲ ಅಂದರೆ ದುಡಿಯೋಕ್ಕಾಗಲ್ಲ. ದುಡಿಲಿಲ್ಲ ಅಂತಂದರೆ ಸಂಸಾರ ನಡೆಯಲ್ಲ. ಆಯಿತು, ಏನೋ ಹೊಸ ರೋಡ್ ಹಾಕ್ತಾರೆ ಅಂತಂದ್ಬಿಟ್ಟು 1 ವಾರ ನೋಡೋಣ ಅಂತಂದರೆ 1 ವಾರ ಆಯಿತು, ರೋಡ್ ಅಗದ್ಬಿಟ್ಟು ಹೊಟ್ಟೋಗಿದ್ದಾರೆ, ಪುನಃ ಕೆಲಸನೇ ಮಾಡಿಲ್ಲ. ನೋಡಿ, ಆ ರೋಡಲ್ಲಿ ಹೋಗಬೇಕು ಅಂದರೆ ವೀಲ್ ಹೆಂಗೆ ತಿರುಗುತ್ತೆ ನೋಡಿ. ಬೆಂಗಳೂರಿನಲ್ಲಿ ಕಾಂಟ್ರಾಕ್ಟರ್ಗಳ ನಿರ್ಲಕ್ಷ್ಯ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಬೆಂಗಳೂರಿನ ವಿಜಯನಗರದಲ್ಲಿರುವಂಥ ಅತ್ತಿಗುಪ್ಪೆಯಲ್ಲಿ ಕಳೆದ 1 ವಾರಗಳ ಹಿಂದೆ ಕಾಂಟ್ರಾಕ್ಟ್ ರಸ್ತೆಯನ್ನು ಕಿತ್ತಾಕಿ ಇಲ್ಲಿವರೆಗೂ ಕೂಡ ಅದನ್ನು ರಿಪೇರಿ ಮಾಡಿಲ್ಲ. ಅಂದರೆ ಅದನ್ನು ಮತ್ತೆ ಸರಿ ಮಾಡ್ತೀವಿ ಅಂತೇಳಿ ಏನು ರಸ್ತೆನ ಕಿತ್ತಾಕ ನಂತರದಲ್ಲಿ ಈ ರೀತಿಯಾಗಿ ಎಷ್ಟು ಅವ್ಯವಸ್ಥೆ ಆಗಿದೆ ಅಂತ ನೀವು ನೋಡ್ತಾ ಹೋಗ್ಬೋದು. ಪ್ರಮುಖವಾಗಿ ಮನೆ ಮುಂಭಾಗದಲ್ಲಿರುವಂಥ ಈ ಕಾಂಟ್ರಾಕ್ಟ್ ರಸ್ತೆಯನ್ನು ಏನು ಕಿತ್ತಾಕಿದ್ರೆ ಇಲ್ಲಿವರೆಗೂ ಕೂಡ ಯಾರೂ ರಿಪೇರಿ ಮಾಡೋಕ್ಕೆ ಬಂದಿಲ್ಲ. ಪರಿಣಾಮವಾಗಿ ಇದೇ ರಸ್ತೆಯಲ್ಲಿ ಇರುವಂಥ 2 ಅಂಗವಿಕಲ ಯುವತಿಯರೇನಿದ್ದಾರೆ ಅವರು ಪ್ರತಿನಿತ್ಯ ಕೆಲಸಕ್ಕೆ ಹೋಗಬೇಕಾಗಿರುತ್ತೆ. 8 ದಿನಗಳಿಂದಲೂ ಕೂಡ ಇವರು ಕೆಲಸಕ್ಕೆ ಹೋಗ್ದೇ ಮನೆಯಲ್ಲೇ ಕೂತಿರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಇಲ್ಲೇನು ಕೂತಿದ್ದಾರೆ, ಇವ್ರ ಹೆಸರು ಸುಮಾ ಅಂತೇಳಿ. ಇವರೊಂದು ಬಟ್ಟೆ ಅಂಗಡಿ ಒಂದರಲ್ಲಿ ಕೆಲಸ ಮಾಡ್ತಾರೆ. ಇವರು 8 ದಿನಗಳಿಂದ ಯಾವಾಗ ಮನೆ ಮುಂಭಾಗದ ರಸ್ತೆ ಯಾವಾಗ ಕಿತ್ತಾಕಿದ್ರು ಅವತ್ತಿಂದಲೂ ಕೂಡ ಮನೆಯಿಂದ ಆಚೆ ಹೋಗಿಲ್ಲ. ಯಾಕೆಂತಂದರೆ ಅವರು ನಡೆಯೋದಕ್ಕಾಗೋದಿಲ್ಲ. ಇದೇನು ಈ ವಾಹನ ಕೊಟ್ಟಿದ್ದಾರೆ ಬೈಕು, ಇದರಲ್ಲೇ ಹೋಗಬೇಕಾಗುತ್ತೆ. ಈ ಬೈಕನ್ನು ಕೂಡ ಅವ್ರ ಮನೆಯವರೆಲ್ಲ ಸೇರಿ ತಳ್ಳುವಂಥ ಪ್ರಯತ್ನ ಮಾಡಿದರೂ ಕೂಡ ಈ ರಸ್ತೆ ನೀವು ನೋಡ್ಬೋದು. ಕೆಳಗಡೆ ಅಲ್ಲಿಂದ ಸುಮಾರು ಅರ್ಧ ಕಿಲೋಮೀಟ್ರಷ್ಟು ರಸ್ತೆಯನ್ನು ಕಿತ್ತಾಕಿರೋ ಕಾರಣಕ್ಕಾಗಿ ಈ ವಾಹನ ಏನಿದೆ, ಈ ಕಲ್ಲು ಮುಳ್ಳುಗಳು ಇದರಲ್ಲಿ ಏನು ಕಲ್ಲುಗಳೇನಿದ್ದಾವೆ ಈ ರಸ್ತೆಯಲ್ಲಿ ಹೋಗೋಕ್ಕಾಗ್ದೇ ಅವರು ಮನೆಯಲ್ಲೇ ಇರುವಂಥದ್ದು. ಆ ರೀತಿಯಾಗಿ ನಿಜಕ್ಕೂ ಏನು ಇದು ಶಾಸಕರಾದ ಕೃಷ್ಣಪ್ಪನವ್ರಿಗೆ ಬರುತ್ತೆ, ಆದರೂ ಕೂಡ ಅಲ್ಲಿ ಅವ್ರಿಗೆ ಗಮನಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಕಾಂಟ್ರಾಕ್ಟರ್ ಒಬ್ಬರಿಗೆ ಇದನ್ನು ರಸ್ತೆಯನ್ನು ರಿಪೇರಿ ಮಾಡೋದಕ್ಕೆ ಕೊಟ್ಟಿದ್ದಾರೆ. 8 ದಿನಗಳಿಂದಲೂ ಕೂಡ ಇದೇ ರೀತಿಯಾಗಿ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಈ ಯುವತಿ ಏನಿದ್ದಾರೆ ಇವರು ಕೆಲಸಕ್ಕೆ ಹೋಗ್ದೇ ಮನೆಯಲ್ಲೇ ಇರುವಂಥದ್ದು. ಅವರು ಕೂಡ ಇಲ್ಲೇ ಇದ್ದಾರೆ, ನೋಡ್ಬೋದು ನೀವು. ಆ ಮನೆ ಏನಿದೆ ಅಲ್ಲಿಂದ ಇಲ್ಲಿ ತನಕ ಬಂದು ಅವ್ರ ತಾಯಿ ಅವರು ಕೂಡ ತಳ್ಳುವಂಥ ಪ್ರಯತ್ನ ಮಾಡ್ತಾರೆ, ಆದರೂ ಕೂಡ ವಾಹನ ಮೂವ್ ಆಗೋದಿಲ್ಲ. ಆ ಕಾರಣಕ್ಕಾಗಿ ಇಲ್ಲೇ ನಿಂತಿರುವಂಥದ್ದು ನಡು ರಸ್ತೆಯಲ್ಲಿ. ಅವ್ರನ್ನೂ ಕೂಡ ಮಾತಾಡ್ಸೋಣ. ಮೇಡಮ್, ಈಗ ನಿಮ್ಮ ಮನೆ ಮುಂದಿನ ರಸ್ತೆ ಯಾವತ್ತು ಕಿತ್ತಾಕಿದ್ರು, ಅವತ್ತಿಂದ ಈಚೆಗೆ ನಿಮ್ಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ಸರ್ 8 ಡೇಸ್ ಆಯಿತು ಸರ್ ಕಿತ್ತಾಕ್ಸಿ. ಅವ್ರು ಕಿತ್ತಾಕ್ಸಾಗಿ ಹೇಳಿದ್ರು 3 ದಿವಸದಲ್ಲಿ ಮಾಡಿಕೊಡ್ತೀವಿ ನಾವು, ಈ ಥರ ಹ್ಯಾಂಡಿಕ್ಯಾಪು ಅಂತ ನಮ್ಮ ಅಮ್ಮ ಅವ್ರು ಹೇಳಿದ್ರು. ಅವ್ರು ಇಲ್ಲ 3 ದಿವಸದಲ್ಲಿ ಮಾಡಿಸ್ಕೊಡ್ತೀನಿ ಅಂತಂದರು ಸರ್. ಇನ್ನೂ ಮಾಡಿಕೊಟ್ಟಿಲ್ಲ. ಅವ್ರಿಗೆ ಹೋಗಿ ಕೇಳಿದ್ರೆ ಇಲ್ಲ ಏನದು ನಡಿಬೋದಲ್ವಾ, ನಡೀರಿ ಅಂತ ಹೇಳ್ತಾರೆ ಸರ್. ಈ ಥರ ಮಾತಾಡ್ತಾರೆ ಅವರು. ನೀವು ಎಲ್ಲಿ ಕೆಲಸ ಮಾಡ್ತೀರಾ ಮತ್ತು ಎಷ್ಟು ದಿನ ಆಗಿದೆ ನೀವು ಕೆಲಸಕ್ಕೆ ಹೋಗಿ? ಸರ್ ನಾನು ಆಗಲೇ ಹೋಗಿ ಒಂದು 8 ದಿನ ಆಯಿತು ಸರ್ ಕೆಲಸಕ್ಕೆ. ಇವತ್ತು ಹೋಗೋಣ ಅಂತ ನಾನು ನಿಮಗೆ ಫೋನ್ ಮಾಡಿದೆ. ನಂದು ಈ ಥರ ಪರಿಸ್ಥಿತಿಲಿ ನಾನು ನಿಮಗೆ ಫೋನ್ ಮಾಡಿದೆ ಸರ್.